ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಹೋ, ಭಾವ ಮನೆಗೆ ಬಂದ್ಬಿಟ್ರು. ಯಾರು? ಸಿರಿಯ ಬಾರಪ್ಪ. ನೀವಿನ್ನು ಮನೆ ಕಂಡಿಲ್ವೇ? ಹೀಗೆಲ್ಲ ಕೆಲಸ ಮುಗೀತು ಕಣಪ್ಪ, ಮಲ್ಕೊಳಕ್ ಹೋಯ್ತೀನಿ. ನೀನೇನು ಇದ್ದಕ್ಕಿದ್ದಾಗೆ ಬಂದಲ್ಲ, ಇವನಾರ ಬೇಕಿತ್ತ? ಅಯ್ಯೋ ಯಾಕೆ ಹೇಳ್ತೀಯವ, ಗದ್ದೆಲಿ ಕೆಲಸ ಮಾಡುವಾಗ ಮುಂಗ್ಸೆ ಅವನಲ್ಲ ಪಿಕಾಸಿನ ಸರಿಯಾಗಿ ಹಿಡ್ಕೊಳಕ್ ಆಗದೆ ಕೈ ಮೇಲೆ ಹಾಕ್ಬಿಟ್ಟ. ಅಯ್ಯೋ ಕೈಗೆ ಏನಾಯ್ತಪ್ಪ? ಅವ ಪೆಟ್ಟೇನ ಆಗಿಲ್ಲವ, ಅದು ಅದನ್ನ ತಟ್ಟಂತ ಹಿಡ್ಕೊಳಕ್ ಹೋಗಿ ಕೈ ಉಳುಕ್ಬಿಡ್ತು. ಅದಕ್ಕೆ ಅವ ನಿಂತ ಎಣ್ಣೆ ಐತೇನ ಅಂತ ತಗೊಂಡು ಹೋಗ್ಬಂದ್ ಬಂದೆ. ತಡಿ ಹೊಸಿ ನೋವು ನೆನೆ ಕೊಡ್ತೀನಿ. ಇರಿ ಇರಿ, ಎಲ್ಲಿ ಹೋಗ್ತಿದ್ದೀರಾ? ಕೊಕ್ಕೋ ಜಾಗ ಬಿಡಿ, ನಿಮ್ಮ ಅಕ್ಕನಂತವ ಸವಾಲ್ ಹಾಕೋರೆ. ಅಕ್ಕ ಇಲ್ಲಿಲ್ಲ. ನೀವ್ ಹೇಳ್ಬಿಟ್ರೆ ನಂಬಿಡ್ಬೇಕಾ? ಜಗಿ ಅವ ಬಂದ್ಬಿಡ್ತಾರೆ. ದಿಟ್ವಾನು ಇಲ್ಲ ಕೊಕ್ಕೋ. ಹೇಳವೆ ನಿಮ್ಮ ಅಕ್ಕ ಎಲ್ಲಿ? ಮೊದ್ಲು ಸುಮಾ ಅಂತ ಕರೀರಿ. ಸುಮವ್ವ ಹೇಳು. ತಗೊಳಪ್ಪ, ಇದನ್ನ ಕೈಗೆ ಹಚ್ಕ. ಒತ್ತಾರೆ ಎದ್ದು ಬಿಸಿ ಬಿಸಿಯಾಗಿ ನೀರು ಹಾಕೊಂಡು ಸ್ನಾನ ಮಾಡು, ಎಲ್ಲ ಸರಿ ಹೋಯ್ತದೆ. ಸರಿ ಒಬ್ಬನೇ ಬಂದ? ಓವಾ. ಅಯ್ಯೋ ತಡ ಆಗ್ಬಿಟ್ಟೈತಲ್ಲಪ್ಪ. ಹುಷಾರಾಗಿ ಹೋಗು. ಸರಿವಾ, ಹೋಗ್ಬತ್ತೀನಿ. ಶ್ರೀ ನಿಂತ್ಕೊಳ್ಳಿ. ಏನೋ ಫೋನಲ್ಲಿ ದಿಲ್ದಾರಾಗ್ ಸವಾಲ್ ಹಾಕಿದ್ರಿ. ನಾನಲ್ಲ, ಮೆಸ್ಸು. ಆದ್ರೆ ಈಗ ಸೋತ್ರಲ್ಲ. ಸೋಲಿಲ್ಲ, ಗೆಲ್ಲಕ್ಕೆ ಪ್ರಯತ್ನ ಪಡ್ತೀವಿ. ನಾನು ಇದ್ರಲ್ಲಿ ತಲೆ ಹಾಕಬಾರ್ದು, ಆದರೆ ಪಾಪ ಇಷ್ಟೊತ್ತಿನಲ್ಲಿ ಬಂದಿದ್ದೀರಲ್ಲ, ನಿಮ್ಮ ಶ್ರಮನ ಮೆಚ್ಚಿದೆ. ನಿಮ್ಮ ಅಕ್ಕ ಎಲ್ಲಿ? ಅವಳು ಹಿತ್ಲಲ್ಲಿ ಬಾವಿ ಹತ್ರ ಇದ್ದಾಳೆ. ಆದರೆ ನಾನು ಹೇಳ್ದೆ ಅಂತ ಹೇಳಬೇಡಿ. ನಿನ್ನ ಕಣೆ, ನಿಂಗೂ ಒಳ್ಳೆ ಹುಡುಗ ಸಿಕ್ಲಿವ. ಅವಳು ಫೋನ್ ನಂಬರ್ ತೊಗೊಂಡು ಅವಳು ಕ್ವಾಟ್ಲೆ ಕೊಡಬೇಕು ಅಂತಿದ್ಯಾ? ನಿನಗೆ ಮೊದಲೇ ವಾರ್ನ್ ಮಾಡಿದ್ದೀನಿ ನಾನು. ಏ ಬಾಬು, ನೀನು ಒಳ್ಳೆ ಡ್ಯಾಡಿ ಡ್ಯಾಡಿ ಟೆನ್ಷನ್ ಆಗ್ಬೇಡ ವಸಿ, ಪೂರ್ತಿ ಕೇಳು ಡ್ಯಾಡಿ. ಈ ಕಾಳಿ ಮಾವ ಈಗ ಮಾಡ್ತಿದೆ ಅಂತ ಗೊತ್ತಿದ್ದೇನಯ್ಯ. ನಾನೇನ್ ಮಾಡಿವ್ನಿ ಗೊತ್ತಾ? ನನ್ನ ಫ್ರೆಂಡ್ ಅವ್ರ ಅಪ್ಪನ ನಂಬರ್ನ ಸಹನಕ ಅಂತ ಸೇವ್ ಮಾಡಿದ್ದೆ. ಸೂಪರ್ ಕಲ, ಸೂಪರ್. ಹೌದು, ಇಂಥ ಬುದ್ಧಿ ನಿಂಗೆ ಎಲ್ಲಿಂದ ಬಂತು? ನನಗೂ ಅದೇ ಡೌಟು. ನೀನು ಪ್ರಾಡಕ್ಟ್ ಅಂತ ಬರೀ ಹೇಳ್ತೀಯ. ಏನ್ ಹಂಗಂದ್ರೆ? ರಾಜೇ, ಮುದ್ದು ಮುದ್ದು ಅಂದ್ರೆ ಮೂಗ್ ಕಚ್ಚಕ್ ಬಂತಂತೆ. ಯಾವಾಗ ಯಾವಾಗ ತಟ್ಟಬೇಕಾಗಿತ್ತು ಅವಾಗ ತಟ್ಟಬೇಕಾಗಿತ್ತು ಅವನಿಗೆ. ನೀನು ಮುದ್ದು ಮಾಡ್ಕೊಂಡು ಬಂದೆ, ಈಗ ಮಿತ್ಮೀರೋಗ್ಬಿಟ್ಟವನೆ. ಈಗೇನು ಇವು ನಂಬರ್ ಕೊಟ್ಟಿಲ್ಲ ಅಂತಂದ್ರೆ ನಾನು ಸಾಂತ ಮಾತಾಡಕ್ಕೆ ಹಾಕಿಲ್ಲ ಅನ್ಕೊಂಡ್ರಾ? ಹೆಂಗಾರು ಸರಿಯಾ ಮಾತಾಡ್ತೀನಿ. ರಾಜೆ, ನಿನ್ನ ಮಗನ್ನ ಸಂದಾಗ ನೋಡ್ಕೋ, ಅವನೇ ಮನೆ ಗಂಡು ದಿಕ್ಕು.
ಏನ ಇವನನ್ನು ಕೊಂದು ನಾನು ಜೈಲಿಗೆ ಹೋಗ್ತೀನಿ. ಯೋ ಒತ್ತಾರಿದ್ ಒತ್ತಾಗೆ ಅದೇನಂತ ಮಾತಾಡ್ತೀಯ? ಸುಮ್ಕಿರು, ನಾನು ಮಾತಾಡ್ತೀನೋ ಅಂತವ. ಲೇ ಕಾಳಿ, ಅಗೋ ನಿನ್ ಮುತ್ತೈತನ ಕಾಪಾಡಕ್ಕೋಸ್ಕರ ಈ ಕಾಳಿ ಕೈ ಕಟ್ಕೊಂಡು ಕೂತ್ಕೊಂಡವನೆ. ಹೇಳ್ಬೋ ನಿನ್ ಗಂಡನಿಗೆ. ಏನೋ ಮಾಡ್ತೀಯಾ? ಏನೋ ನೀ ಸುಮ್ಕಿರು, ನಾ ಮಾತಾಡ್ತೀನಿ. ಲೇ ಕಾಳಿ ಬಾರ್ಲ ನೀನು. ಬಿಡ. ನೀನ್ ಬಾರ್ಲ ಹೇಳ್ತೀನಿ, ನೀನ್ ಬಾ ಇಲ್ಲಿ. ರಾಜೆ, ನಿನ್ನ ತಮ್ಮಂಗೆ ಬಿಡು, ಮದುವೆಗೆ ಮುಂಚೆ ನಾನು ದೊಡ್ಡ ರೌಡಿ ಅಂತ. ಡ್ಯಾಡಿ ನಿಜವಾಗ್ಲೂನಾ? ಮಿಸ ಮಿಸ ಬೇಡ ಶ್ರೀ, ಇಲ್ಲಿ ಗಂಟ ಸವಾಲ್ನಾಗ ಸೋತಿದ್ದೇ ಇಲ್ಲ. ನನ್ನಯ ಕಣ್ಣಿಗೆ ಶ್ರೀ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ ಮನದ ಪ್ರತಿ ಮೂಲೆಯಲು ನೀನೆ ತುಂಬಿರಲು ನಿನಗೋ ನಿನ್ನ ಕಂಗಳು ಮುಳುಗು ಸೂರ್ಯನ ಕಡಲು. ನಮ್ಮ ಹುಡುಗಿ ಪರೀಕ್ಷೆ ಓದ್ಕೊತಾವಳೆ, ಅವಳ ಮನಸ್ಸು ಓದೋದ್ರಾಗೆ ಇರಲಿ, ಅದು ನಾನು ಕೆಡ್ಸೋಕ್ಕಿಲ್ಲ. ಈ ಸವಾಲ್ನಾಗೆ ನಾನು ಸೋತಂಗೆ. ನಿಮ್ಮೇಲಿರೋ ಪ್ರೀತಿ ಗೌರವ ನಂಗೆ ಇನ್ನೂ ಹೆಚ್ಚಾಯಿತು. ಸರಿ, ಓದ್ಕೊಳ್ಳಿ. ನಿಮ್ಮನ್ನು ನೋಡಬೇಕು ಅಂತ ಬಂದೆ, ನೋಡಾಯ್ತು. ನಂಬತ್ತೀನಿ ಮಿಸ್. ಐ ಲವ್ ಯು ಶ್ರೀ. ನಿಂಗೇನೆ ಮೀಸಲು ಆಗೋಗಿದೆ, ಇಂದು ಆಗೋಗಿದೆ.
ಬಿಡಕು ಏನಿಲ್ಲೇನು ಉಪದೇಶ ಮಾಡಕ್ಕೆ ಕರ್ಕೊಂಬಂದ. ನನಗೆ ಯಾರು ಏನೋ ಹೇಳೋದು ಬೇಕಾಗಿಲ್ಲ, ಹೇಗಿರ್ಬೇಕು ಅಂತ ನನಗೆ ಚಂದ ಗೊತ್ತದೆ. ಲೇ ಕಾಳಿ ವಸಿ ನಾನು ಹೇಳೋದನ್ನ ಕೇಳಲ್ಲ. ಸಾನ ಜೊತೆ ಮದುವೆ ಮಾಡಿಸಿ ಅಂತ ಹೇಳಿ ಯಾಮರ್ಸಿ ನನ್ನ ಈ ಸ್ಥಿತಿ ತಂದವರು ನೀವು ವಿಪ್ರಯ. ಅದ್ರಾಗೂ ಮುಖ್ಯವಾಗಿ ನೀನು ನನ್ನ ಜೊತೆ ಆಗಿ ಮಾತಾಡಕ್ಕೆ ಬರಬೇಡ. ಮೊದಲು ನಾನು ಹೇಳೋದನ್ನ ವಸಿ ಕೇಳಿಸ್ಕೊಳ್ಳ. ನೀನೇನು ಹೇಳ್ಬೇಡ, ನನ್ನ ಕೊಂದು ನಿನ್ನ ಗಂಡ ಜೈಲಿಗೆ ಹೋಯ್ತಾನಂತೆ. ಆದರೆ ಅದಕ್ಕೂ ಮೊದಲು ಸಾನೇ ತಕೊಂಡು ಹೋಗ್ತೀನಿ ನಾನು. ಲೇ ಕಾಳಿ ನಾನು ಹೇಳೋದನ್ನ ಕೇಳಿಸ್ಕೊ. ನೀನು ಯಾಕ್ಲ ಸಾನನ್ ನಂಬರ್ನ ಪುರ್ಸಿತವ ಕೇಳ್ದೆ? ಯಾಕೆ ಅಂದರೆ ನನ್ನ ಹುಡುಗಿ ಅವಳು ತಾವು ಮಾತಾಡೋ ಹಕ್ಕು ನನಗೈತೆ. ಸರಿ, ಅವನ್ ತವ ಯಾಕೆ ಕೇಳ್ದೆ? ನನ್ನ ತವ ಕೇಳ್ಬೋದಿತ್ತಲ್ಲ. ಏನ್ಲ ಹಂಗ್ ನೋಡ್ತಿದ್ಯಾ? ನನ್ನೇನು ಕೇಳಿದಿದ್ರೆ ನಾನು ಕೊಡಲ್ಲ ಅಂತ ಹೇಳ್ತಿದ್ನಾ? ಯಾಕ್ಲ ಕಾಳಿ ಅಕ್ಕನ ಮಾತು ಮ್ಯಾಕೆ ನಂಬಿಕೆ ಇಲ್ವೇ? ಓ, ಈಗೇನು ಡಬಲ್ಗೆ ಮಾಡೋಕ್ಕೋಸ್ಕರ ಈ ಡ್ರಾಮಾ ಆಡ್ತಿದ್ಯಾ ಅಂತ ಅರ್ಥ ಆಯ್ತಿಲ್ಲ. ಇಷ್ಟೇ ಕಣ್ಲ ಜೀವನ. ಒಂದು ತೆಪ್ಪು ಮಾಡಿಬಿಟ್ರೆ ಜೊತೆಗಿರೋರನ್ನೇ ಕಳ್ಕೋಬೇಕಾಗ್ತದೆ. ನೀನೇ ನನ್ನ ಮಾತು ಕೇಳ್ತಿಲ್ಲ. ನಾನು ಒಂದು ತಪ್ಪು ಮಾಡಿಲ್ಲ, ಆದ್ರೂ ನಾನು ಸಾನ ಕಳ್ಕೊಂಡಿದ್ದೀನಲ್ಲ, ಅದಕ್ಕೇನು ಹೇಳ್ತೀಯಾ? ಅದನ್ನು ಸರಿಪಡ್ಸೋಕ್ಕೆ ಅಂತಲೇ ಪ್ರಯತ್ನ ಪಡ್ತೀವಿ. ನೀನು ಹಿಂಗೆ ನೋಡಿದ್ರೆ ನನಗೆ ನನ್ನ ಮೇಕೆ ಅನುಮಾನ ಬರ್ತೈತೆ. ಅಗೋ, ದೇವ್ರ ಮ್ಯಾಗ ಆಣೆ ಮಾಡಿ ಹೇಳ್ಬಿಡ್ತೀನಿ, ನೀನು ಇಟ್ಟೊಂದಂತೂ ಒಳ್ಳೆಯವಳಲ್ವೇ ಅಲ್ಲ. ನಿನ್ನ ಮನ್ಸ್ನಾಗ ಏನೋ ಇಟ್ಕೊಂಡೆ ಈಗ ಮಾತಾಡ್ತಿದ್ಯಾ. ಆದರೂ ಪರವಾಗಿಲ್ಲ, ಎಲ್ರಿಗೂ ಹಾಳಾಗೋಗ್ಲಿ, ನನಗೆ ಸಾನ ನಂಬರ್ ಕೊಡು. ನಂಬರ್ ತಗೊಂಡು ಏನು ಮಾಡ್ತೀಯಾ? ಬ್ಯಾಂಕ್ನಾಗ ಹಾಕ್ತೀನಿ. ಹೇಳಲ್ಲ ಸರಿಯಾಗೆ. ಹೇಳಿದ್ನಲ್ಲ, ಅವಳಿಗೆ ಫೋನ್ ಹಾಕಿ, ಅವಿ ನೀನು ಅಲ್ಲಿ ಖುಷಿಯಾಗಿಲ್ಲ ಅಂದರೆ ಬಾ ನನ್ನ ಜೊತೆ ಅಂತ ಹೇಳ್ತೀನಿ. ಪಕ್ಕ ಮಾಡ್ತೀಯ ತಾನೆ? ಹ್ಞೂ, ಮೊದಲು 10 ನಂಬರ್ ಕೊಡು, ಆಮ್ಯಾಗ ನೋಡಿ ಕಾಳಿ ಆಟನ. ಸೂಪರ್ ಸೂಪರ್ ಕಣ್ಲ ಕಾಳಿ. ದಿಟ್ವಾದ ಪ್ರೀತಿ ಅಂದ್ರೆ ಇದೆ. ಇರು, ನನ್ನ ಫೋನ್ ನಂಗೆ ನಂಬರ್ ಐತೆ, ಕೊಡ್ತೀನಿ. ತಕ್ಕ. ಈ ಖುಷಿನಾ? ಹಲೋ, ಏನ್ಲ ಕಳ್ಳಿ, ನಿನ್ನ ಜೀವನ ಶಾನೆ ಹಾಯಾಗಿ ಹೋಗ್ತಿರಂಗೈತೆ. ಸತ್ತಿರೋನು ಆಯಾಗಿರಾಗೆ ಕಾಣ್ತಾನಣ್ಣ. ಛೀ ಬಿಡ್ತು ಅನ್ಲ, ನಾನು ಇರ್ಬೇಕಾದ್ರೆ ಯಾಕೆ ಹಂಗೆ ಮಾತಾಡ್ತೀಯ? ನೀನು ಮಾಡಬೇಕಾಗಿರೋ ಕೆಲಸ ಇನ್ನು ಶಾನೆ ಐತೆ. ಕಂಟಿ ಮೇಲೆ ದಾಳಿ ಮಾಡಬೇಕು ಅಂತ ಹುಡುಗರು ಬೇಕು ಅಂತ ಹೇಳಿದ್ದೆ, ಏನು ಮರ್ತ್ಬಿಟ್ಟ? ಮರ್ತಿಲ್ಲ, ಸಮಯಕ್ಕೆ ಕಾಯ್ತಾ ಇದ್ದೀನಿ. ಬಾಂಬೆಯಿಂದ ಆಂಧ್ರದಿಂದ ಎಲ್ಲ ಹುಡುಗರನ್ನು ಇಳಿಸಿದ್ದೀನಿ. ಇದಕ್ಕಿನ್ನ ಒಳ್ಳೆ ಸಮಯ ಬೇಕಂಡ್ಲ ನಿನಗೆ? ಈಟ ಎಲ್ಲ ಕೋದಂಡ. ಹಾಂ ಮರೆ. ತಕ. ಏನಾನ ಹೇಳೋದಿತ್ತ ಕೋದಂಡ? ಅಮರೆ, ಈ ವಿಷಯನ ಮೊದಲೇ ಒಂದ್ಕಿಂತ ನಿಮ್ಮ ಹತ್ರ ಹೇಳಿದ್ನಲ್ಲ ಅಮರೆ. ನಮ್ಮ ಕಂಠಿ ಸಾಹೇಬ್ರ ಮ್ಯಾಕೆ ಕೆಟ್ಟ ಕಣ್ಣುಗಳು ಬಿದ್ದವಂತೆ. ಅವ್ರಿಗೇನಾರ ಅಪಾಯ ಆಗ್ಬೋದು ಅಂತ ಮಾತು. ಯಾರು ಯಾರು ಹೇಳಿದ್ದು? ಪಕ್ಷದ ಕಡೆಯವರೇ ಮಾತಾಡ್ತಾವ್ರೆ ಅಮರೆ. ಯಾವನ್ ಹೇಳಂತ ಹೇಳು ಕೋದಂಡ. ವಿಷಯ ನಿಮಗೂ ಗೊತ್ತಿರಲಿ ಅಂತ ಹೇಳಿದೆ ಅಮ್ಮವ್ರೆ. ಕಂಠಿ ಸಾಹೇಬ್ರ ಮೇಲೆ ಎಲ್ರಿಗೂ ಕಾಳಜಿ ಐತೆ ಅಮ್ಮವ್ರೆ. ಸುದ್ದಿ ಹೇಳೋನಿಗೆ ಖಂಡಿಸೋಕ್ಕಾಗಲ್ಲ ಅಮ್ಮವ್ರೆ. ಈರ್ಭದ್ರ ನಿಮ್ಮನ್ನು ಪಕ್ಷದಿಂದ ದೂರ ಮಾಡಬೇಕು ಅಂತ ಮಾಡ್ತಾವನಂತೆ. ಅದಕ್ಕೆ ನಾವು ಹುಷಾರಾಗಿರ್ಬೇಕಲ್ವರ? ಏನು ಕೋದಂಡ
ಅವಂತ ಅವನ ಹೇಳ್ತದಂಗಿತ್ತು. ಏನಿಲ್ಲ ಯಜಮಾನ್ರೆ, ಸುಮ್ಕೆ ಮಾತಾಡ್ತಾ ಇದ್ದೆ. ನಾ ಹಿಂಗೆ ಬರ್ತೀನಿ. ನಿಂತ್ಕಕ್ ವಾದಂಡ. ಅಮ್ಮರೇ, ಈಟೊತ್ತು ನಂತವ ಅದೇನೇನು ಹೇಳ್ತಿದ್ಯೋ ಈಗೆಲ್ಲ ಅವನಿಗೂ ಏಳು. ಅಮ್ಮರೇ, ಏಳು. ಕಂಟಿ, ನಾನು ರಾಜಕೀಯದಿಂದ ದೂರ ಉಳಿಬೇಕು ಅಂತ ಆ ಈರ್ಭದ್ರನ್ ಕಡೆಯವರು ನಿನ್ ಮ್ಯಾಗ ಕತ್ತಿ ಮಸಿತಾವ್ರಂತೆ. ನೀನೆಲ್ಲೂ ಒಬ್ಬೊಬ್ಬನೇ ಓಡಾಡಬೇಡ ಮಗ. ಅವ ಕತ್ತಿ ಮಸನ್ ಯಾವನೇ ಆಗಿದ್ರು ನಾನು ಬೆನ್ನಿಂದ ದಾಳಿ ಮಾಡ್ಬೋದು, ಆದ್ರೆ ನಾನು ಮುಂದೆ ನಿಂತು ಎದುರಿಸೋ ಧೈರ್ಯ ನನ್ನ ಮಗನಿಗೆ ಹೇಳು. ನೀನೇನು ತಲೆ ಕೆಡ್ಸ್ಕೊಬೇಡವ ಕೋದಂಡ. ಇಂಥ ಇಸೆ ಎಲ್ಲ ಅವಂತ ಹೇಳಿ ಗಾಬರಿ ಪಡಿಸೋ ಬದಲು ನೇರವಾಗಿ ನಂತ ಹೇಳು, ಸರಿನಾ? ಸರಿ ಯಜಮಾನ್ರೆ. ಅಮ್ಮ ನಂಗೇನು ಆಗಿಲ್ಲ. ಅಣ್ಣಯ್ಯ, ಚಂದ್ರು ನಿಜವಾಗ್ಲೂ ಬರ್ತಾರಾ? ನಾನು ಕರೆದಿದ್ದೆ ದೇವರಣೆಗೂ ಬರ್ತೀನಿಲ್ಲ, ನೀನು ವಾಯ್ಸ್ ಮೆಸೇಜ್ ಕಳ್ಸಿದ್ದಕ್ಕೆ ಬರ್ತೀನಿ ಅಂತ ಹೇಳೋರು. ಕಾಯಮ್ಮ, ಇನ್ನೊಂದ್ಸರಿ ಫೋನ್ ಮಾಡ್ಲಾ? ಬ್ಯಾಡಿರವ, ಬರ್ತಾರೆ. ಈಗ ನಾನು ನೋಡಿದ್ರು ನೋಡ್ತಿದ್ದಂಗೆ ನಿನ್ನ ಕಡೆ ಗೊತ್ತಾರೆ ನೋಡು. ಏನು ವಸು, ಮಾತಾಡಬೇಕು ಅಂದಲ್ಲ, ಏನು ವಿಷಯ? ಏನು ವಿಷಯ ಅಂತ ನಿಮಗೂ ಗೊತ್ತು ಚಂದ್ರು? ಇಲ್ಲ, ಗೊತ್ತಿಲ್ಲ. ಅದೇನು ಹೇಳು, ನಂಗೆ ಸ್ವಲ್ಪ ಕೆಲಸ ಇದೆ. ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಚಂದ್ರು? ಅಲ್ಲ ಬಾವ, ನನ್ನ ಮ್ಯಾಗ ಕೋಪ ಆಯ್ತದ ನನಗೆ ಗೊತ್ತು, ಅದ್ರ ಬಗ್ಗೆ ಮಾತಾಡೋಕ್ಕೆ ಕರೆದಿದ್ದು. ಕಂಟಿ, ನೀನೇನು ಮಾಡ್ತಿದ್ದೀಯ ಅಂತ ಅರ್ಥ ಆಗ್ತಿದೆಯಾ ನಿನಗೆ? ಚಂದ್ರು, ಅಣ್ಣ ಏನು ಪ್ರೀತಿನ ಸ್ನೇಹ ಒಪ್ಕೊಂಡಿದ್ದಾಳೆ. ಅದೇ ಪ್ರಾಬ್ಲಮ್ ಆಗಿರೋದು. ಒಪ್ಕೊಳ್ಳೋಣ ಅನ್ಕೊಂಡಿದ್ದೆ, ಒಪ್ಕೊಂಡ್ಬಿಟ್ಟಿದ್ದಾಳೆ. ಇದೇನು ಬಾವ, ನೀವೇ ನನ್ನ ಪ್ರೀತಿಗೆ ದುಶ್ಮನ ಹಂಗೆ ಕಾಣ್ತಿದ್ದೀರಾ? ಕಂಟಿ, ಬೇರೆ ಯಾವ ವಿಷಯದಲ್ಲಾಗಿದ್ರು ನಾನು ನಿಮಗೆ ಸಪೋರ್ಟ್ ಮಾಡ್ತಿದ್ದೆ, ಮಾಡಿದ್ದೀನಿ ಕೂಡ. ಆದರೆ ಈ ವಿಷಯದಲ್ಲಿ ಮಾತ್ರ. ನಿಮ್ಗೆ ಯಾಕೆ ಇಷ್ಟೊಂದು ಕೋಪ? ಅಣ್ಣಯ್ಯ ಸ್ನೇಹನ ಹತ್ರ ನಿಜ ಹೇಳಿಲ್ಲ ಅಂತನಾ? ಆದಷ್ಟು ಬೇಗ ಹೇಳ್ತಾನೆ. ಅದನ್ನ ಅವರಿಬ್ಬರೇ ನಿರ್ಧಾರ ಮಾಡ್ಕೋತಾರೆ ಬಿಡಿ ಚಂದ್ರು. ಸ್ನೇಹ ಈ ಥರ ಬಿಹೇವ್ ಮಾಡೋದನ್ನ ನಾನು ನೋಡೇ ಇಲ್ಲ. ಇವನು ಸ್ನೇಹನ ಅಷ್ಟು ಮೋಡಿ ಮಾಡಿಬಿಟ್ಟಿದ್ದಾನೆ. ಪಾಪ, ನಿಜ ಗೊತ್ತಾದರೆ ತುಂಬಾನೇ ನೊಂದ್ಕೋತಾಳೆ. ಆಗ ಯಾರು ಸಮಾಧಾನ ಮಾಡೋದು ಹೇಳು ಕಂಟಿ? ಚಂದ್ರು, ನಾನು ನೀವು ಪ್ರೀತಿ ಮಾಡುವಾಗ ಯಾರಾದರೂ ಬಂದು ಹೀಗೆ ಹೇಳಿದ್ರೆ ನಾನೇನು ಮಾಡ್ತಿದ್ದೆ ಹೇಳಿ? ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಬಿಟ್ಟು ಹೋಗ್ತಿದ್ನಾ? ಇಲ್ಲ ತಾನೆ, ನಿಮ್ಮ ಜೊತೆ ಮಾತಾಡ್ತಿದ್ದೆ, ನಮ್ಮ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡ್ಕೋತಿದ್ವಿ. ಈಗಲೂ ಹಾಗೆ. ಪ್ರೀತಿಗೆ ಇವನು ಯಾರು, ಯಾವ ಮನೆತನ ಅದೆಲ್ಲ ಬೇಕಾಗಿಲ್ಲ. ಅದನ್ನೆಲ್ಲ ನೋಡಿ ಪ್ರೀತಿ ಮಾಡೋಕ್ಕಾಗತ್ತಾ? ಸ್ನೇಹಂಗೆ ಅಣ್ಣಯ್ಯನ ಮೇಲೆ ಪ್ರೀತಿ ಆಗಿದೆ. ಅವರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ಆದ್ರೆ ಆ ಪ್ರೀತಿಗೆ ವ್ಯಾಲ್ಯೂ ಇಲ್ಲ ಬಸು. ಇವನು ಯಾರಂತ ಗೊತ್ತಾದ ತಕ್ಷಣ ಇದೇ ಪ್ರೀತಿ ದ್ವೇಷ ಆಗುತ್ತೆ.